ಹೂಡಿಕೆನಾ ನಮ್ಮಿಂದ ಅದೆಲ್ಲ ಕಷ್ಟ, ನಮ್ಮಿಂದ ಅದೆಲ್ಲ ಆಗಲ್ಲ. ಬರೀ ಶ್ರೀಮಂತರಿಗೆ ಮಾತ್ರ ಹೂಡಿಕೆ ಅಂದರೆ ನಮ್ಮಿಂದ ಆಗುತ್ತದಲ್ಲ. ಮ್ಯೂಚುವಲ್ ಫಂಡ್ ಅಂದರೆ ಶೇರ್ಸ್. ಫಿನಾನ್ಷಿಯಲ್ ಗ್ರೋತ್ಗೆ PF ಸಾಕು. ನಮಸ್ಕಾರ. ಬಹಳಷ್ಟು ಜನರಿಗೆ ಹೂಡಿಕೆ ವಿಚಾರ ಅಂತ ಹೇಳಿ ಬಂದಾಗ ಒಂದಷ್ಟು ಕಟ್ಟು ಕಥೆಗಳನ್ನ ನಂಬ್ಕೊಂಡಿರ್ತಾರೆ. ಅದು ಸತ್ಯನಾ ಸುಳ್ಳ ನಿಜನಾ ಇದರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಇದರಿಂದಾಗಿ ಹೂಡಿಕೆ ಮಾಡಿ ಬಹಳಷ್ಟು ಜನ ಕೈ ಸುಟ್ಕೊಂಡಿರುವಂತವರು ಇದ್ದಾರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಕಟ್ಟು ಕಥೆಗಳನ್ನ ನಾವು ಬಸ್ಟ್ ಮಾಡ್ತೀವಿ. ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ಫ್ರೀಡಮ್ ಆಪ್ ನ ಸಂಸ್ಥಾಪಕರು ಹಾಗೆ CEO ಆಗಿರುವಂತಹ CS ಸುಧೀರ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹಳಷ್ಟು ಜನ ಹೂಡಿಕೆ ಮಾಡುವಂತ ವಿಚಾರದಲ್ಲಿ ಕಟ್ಟು ಕಥೆಗಳನ್ನ ನಂಬ್ಕೊಂಡು, ಯಾರೋ ಹೇಳಿದ್ದನ್ನ ನಂಬ್ಕೊಂಡು ಅದೇ ನಿಜ ಅಂತ ಅನ್ಕೊಂಡಿರ್ತಾರೆ. ಸೊ ಅದರಲ್ಲಿ 1 by 1 ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ, ಅದು ನಿಜನಾ ಅಲ್ವಾ ಅಂತ ಹೇಳೋದನ್ನ ಹೇಳ್ತಾ ಹೋಗಿ ಸರ್. ಸರ್, ಮೊದಲನೇದು, ಹೂಡಿಕೆ ಮಾಡೋದು ಸಾಮಾನ್ಯರಿಗೆ ಕಷ್ಟ, ಅದು ಶ್ರೀಮಂತರಿಗೆ ಮಾತ್ರ ಸಾಧ್ಯ ಅಂತೇಳಿ ಜನ ನಂಬ್ತಾರೆ. 100% ಸುಳ್ಳು, ತಪ್ಪು. ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದ್ರೆ ನಾವೀಗ ಬ್ಯಾಂಕಲ್ಲಿ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮಾಡ್ತೀವಿ, ಅದರಲ್ಲಿ ಅದ್ರ ಮೂಲಕ FD ಮಾಡ್ತೀವಿ. ಹೌದು, ಅದು ಒಂದು ಇನ್ವೆಸ್ಟ್ಮೆಂಟು. ಯಾರು ಬೇಕಾದ್ರೂ ಮಾಡ್ಬೋದು, 500 ರೂಪಾಯಿ ಮಾಡ್ಬೋದು. ಪೋಸ್ಟ್ ಆಫೀಸಲ್ಲಿ ಹೋಗಿ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮೂಲಕ ಹೂಡಿಕೆ ಮಾಡ್ತೀನಿ, ಅದು ಇನ್ವೆಸ್ಟ್ಮೆಂಟ್. ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಸಣ್ಣ ಜಮೀನು ಕೊಂಡ್ಕೊಳ್ತೀನಿ, ಅದು ಇನ್ವೆಸ್ಟ್ಮೆಂಟ್. ಒಂದು ಸೈಟ್ ಕೊಂಡ್ಕೊಳ್ತೀನಿ, ಅದು ಇನ್ವೆಸ್ಟ್ಮೆಂಟ್. RD ಅಕೌಂಟ್ ಮಾಡ್ತೀನಿ, ರಿಕರಿಂಗ್ ಡೆಪಾಸಿಟ್, ಅದು ಇನ್ವೆಸ್ಟ್ಮೆಂಟ್. ಮ್ಯೂಚುವಲ್ ಫಂಡ್ SIP 500 ರೂಪಾಯಿ 100 ರೂಪಾಯಿ ಇದ್ರೆ ಶುರು ಮಾಡ್ಬೋದು. ಈಗ ಡಿಸೈಡ್ ಮಾಡ್ತೀನಿ 10 ನಿಮಿಷಕ್ಕೆ ಲೈವ್ ಹೋಗ್ಬೋದು. ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಮ್ಯೂಚುವಲ್ ಫಂಡ್ KYC ಮುಗಿಸ್ಕೊಂಬಿಡಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಕಾಂಪ್ಲಿಕೇಟೆಡ್ ಅಂತ ಸುಳ್ಳು. ಆದರೆ ಈ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ 2 ಭಾಗ ಇದೆ. ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಮತ್ತೊಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಈಸ್ ಈಸಿ. ಟೆಕ್ನಾಲಜಿ ಎಲ್ಲ ಬಂದ್ಮೇಲೆ ಮೊದಲೆಲ್ಲ ಬಹಳ ಕಷ್ಟ ಇತ್ತು, ಇವತ್ತದು ಬಹಳ ಈಸಿ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಈಸಿ. ಆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಇದೆಯಲ್ಲ, ಯಾವ್ದ್ರಲ್ಲಿ ಎಷ್ಟು ಯಾವಾಗ, ಸ್ವಲ್ಪ ಕಾಂಪ್ಲಿಕೇಟೆಡ್. ತಿಳ್ಕೊಬೇಕಾಗತ್ತೆ. ನೀವು ಸರಿಯಾಗಿ ತಿಳ್ಕೊಂಡೆ ಮಾಡಿದ್ರೆ ನೀವು ದುಡ್ಡು ಕಳ್ಕೊತೀರಿ, ಅಥವಾ ಎಲ್ಲಿ ಹಾಕಬೇಕು. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸು ಸ್ವಲ್ಪ ಕಾಂಪ್ಲಿಕೇಟೆಡ್. ಆದರೆ ಇವತ್ತು ಈಗ ನಮ್ಮ ಫ್ರೀಡಮ್ ಆ್ಯಪ್ ನಾವೆಲ್ಲ ಹೇಳ್ಕೊಡ್ತಿದ್ದೀವಲ್ಲ, ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೊಬೋದು, ಯಾರು ಬೇಕಾದರೂ ಮಾಡ್ಬೋದು. ಯಾರಾದರೂ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಪ್ಪ, ನೀನು ಬ್ಯಾಂಕಲ್ಲಿ ದುಡ್ಡು ಇಡ್ತೀಯ, ಇಡ್ಬೇಡ, ಮನೆ ಲಾಕರ್ಲಿ ಇಡು, ಅವ್ನು ನಿಮ್ಮ ಹಾಳಿಗೆ ಹೇಳ್ತೀಯಾನೆ, ಅವ್ನು ನಿಮ್ಮ ಉದ್ಧಾರಕ್ಕಲ್ಲ. ನೀವು ಹೂಡಿಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಭಾಳ ಈಸಿಯಾಗಿ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಕಲಿಬೇಕು ಅಂದರೆ ಭಾಳ ಈಸಿ. ನಾನೆಲ್ಲ ಸ್ಟಾರ್ಟ್ ಮಾಡ್ತಾರೆ, RD ಮಾಡಿ, FD ಮಾಡಿ, ಮ್ಯೂಚುವಲ್ ಫಂಡ್ SIP ಮಾಡಿ. ಯಾರು ಹೇಳಿದ್ ಕಷ್ಟ ಅಂತ? ಮನೇಲಿ ಅಡುಗೆ ಮಾಡೋದಕ್ಕಿಂತ ಈಸಿ. ಮತ್ತೆ ಯಾಕದು ಶ್ರೀಮಂತರಿಗೆ ಮಾತ್ರ ಅಂತ ಹೇಳುವಂತ ಕಟ್ಟುಕತೆ ಸೃಷ್ಟಿಯಾಗಿರೋದು? ಹಿಂದೆಲ್ಲ ಆಗಿತ್ತು. ಏನಾಗ್ತಿತ್ತು, ಹಿಂದೆ ಫಿಸಿಕಲ್ ಟ್ರಾನ್ಸಾಕ್ಷನ್ಸ್ ಆಗ್ತಿತ್ತು. ಯಾರೋ ನಿಮ್ಮ ಹತ್ರ ಬಂದು 500 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಫಾರ್ಮ್ ಫಿಲ್ಅಪ್ ಮಾಡೋದು, ಹೆಲ್ಪ್ ಮಾಡೋದು ಮಾಡ್ತಿರ್ಲಿಲ್ಲ. ಈಗೆಲ್ಲ ಟೆಕ್ನಾಲಜಿ ಬರೋಕ್ಕೆ ಹೋಗಿ ಎಲ್ಲ ಸೆಲ್ಫ್ ಸರ್ವ್ ಆಗಿದೆ. ಈಗ ನೋಡಿ, ಫೇಸ್ಬುಕ್ಕಲ್ಲಿ ಬಡವರು ಜಾಸ್ತಿನ ಶ್ರೀಮಂತರು ಜಾಸ್ತಿನ? ಕರೆಕ್ಟ್, ಬಡವರು ಇದ್ದಾರೆ ಅಲ್ವಾ? ಆದ್ರೆ ನೀವು ಈ ಹಿಂದೆ ಕ್ಲಬ್ ಮೆಂಬರ್ಶಿಪ್ ತಗೋತಿದ್ರಲ್ಲ, ಬಡವರ ಶ್ರೀಮಂತರು. ಫೇಸ್ಬುಕ್ ಒಂದು ಕ್ಲಬ್ಬೇ, ಇನ್ಸ್ಟಾಗ್ರಾಮು ಒಂದು ಕ್ಲಬ್ಬೇ, ಈ ನಮ್ಮ ಬೆಂಗಳೂರು ಕ್ಲಬ್, ಆ ಕ್ಲಬ್, ಈ ಕ್ಲಬ್ ಅಂತಿದ್ವಲ್ಲ, ಅದು ಒಂದು ಕ್ಲಬ್ಬೇ. ಏನ್ ಡಿಫ್ರೆನ್ಸು? ಇದು ಡೆಮೋಕ್ರೆಟಿಕ್. ಕರೆಕ್ಟ್, ಯಾರು ಬೇಕಾದ್ರೂ ಜಾಯ್ನ್. ಹೌದು. ಅದೇ ರೀತಿ ಇನ್ವೆಸ್ಟ್ಮೆಂಟ್. ಮೊದಲೆಲ್ಲ ಸ್ಟಾಕ್ ಬ್ರೋಕರು, ಆಫೀಸ್ಗೆ ಹೋಗೋದು, ಬ್ಯಾಂಕ್ ಮ್ಯಾನೇಜರು, ಕ್ಯಾಬಿನ್ ಒಳಗಡೆ ಶ್ರೀಮಂತರಿಗೆ ಮಾತ್ರ ಬಿಡೋದು, ಉಳಿದವರಿಗೆ ಬಿಡ್ತಿರ್ಲಿಲ್ಲ. ಅದೊಂದು ಟೆಕ್ನಾಲಜಿ ಬಂದ್ಬಿಟ್ಟು ಆ ಎಂಟೈರ್ ಬ್ಯಾರಿಯರ್ ಇದು ಸುಳ್ಳಂಗಿದ್ರೆ. ಎಸ್, ಇನ್ನೆರಡನೇದು, ನಮ್ಮ ಫೈನಾನ್ಷಿಯಲ್ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ನಮಗೆ PF ಮಾತ್ರ ಸಾಕು. ಸುಳ್ಳು. ಯಾಕೆ ಅಂದರೆ ಈ PF EPF ಅಂತೀವಲ್ಲ, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್, ನಿಮ್ಮ ರಿಟೈರ್ಮೆಂಟಿಗೆ ಓಕೆ. ಈಗ ನಮಗೆ ಶೇಷ 2 ವರ್ಷ ಬಿಟ್ಟು ಕಾರ್ ತಗೋಬೇಕು, ತಿಂಗಳ 10,000 ರೂಪಾಯಿ ಉಳಿಸ್ಬೇಕು, ಉಳಿಸ್ತೀರಿ. PF ಅಲ್ಲಿ ಉಳಿಸಿ ಅದನ್ನು ತೆಗಿಯೋಕ್ಕಾಗತ್ತಾ? ಅಲ್ವಾ? ಇನ್ನು 10 ವರ್ಷ ಬಿಟ್ಟು, ಅಥವಾ ಒಂದು 8 ವರ್ಷ ಬಿಟ್ಟು, ಅಥವಾ 5 ವರ್ಷ ಬಿಟ್ಟು ಮನೆ ತಗೋಬೇಕು, ತಿಂಗಳ ಒಂದು 20,000 ಉಳಿಸ್ತೀರಿ ಮನೆಗೋಸ್ಕರ. ಅದನ್ನ ನೀನು 5 ವರ್ಷ ಬಿಟ್ಟು ತಗೋಬೇಕು, PF ಅಲ್ಲಿ ಆಗತ್ತಾ? ಆಗಲ್ಲ. ಕೆಲಸ ಬಿಡಬೇಕು, ಅವಾಗ ಮಾತ್ರ ವಿಡ್ರಾವಲ್ಲು. ನೀವು ಒಂದೇ ಕೆಲಸದಲ್ಲಿ ಲಾಂಗ್ ಟರ್ಮ್ ಇದ್ರೆ ಆಗಲ್ಲ, ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸು. ಬಟ್ ಗ್ಯಾರಂಟೀಡ್ ರಿಟರ್ನ್ ವಿಚಾರಕ್ಕೆ ಬಂದರೆ EPF ಇಸ್ ಬೈ ಫಾರ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಹೈಯೆಸ್ಟ್ ರಿಟರ್ನ್ ಕೊಡುತ್ತೆ. ಆದರೆ ನೀವು ಅದರಲ್ಲೇ ಎಲ್ಲ ಆಗ್ತೀನಿ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಏನು, ನಿಮಗೆ ಎಲ್ಲ ಮೊಟ್ಟೆಯನ್ನು ಒಂದೇ ಬಾಸ್ಕೆಟಲ್ಲಿ ಇಡಬೇಡಿ ಅಂತ. ಸೊ
PF ಇದೆಯಲ್ಲ ಅದು ರಿಟೈರ್ಮೆಂಟ್ ಪ್ಲಾನ್. ಓಕೆ, ನನ್ನ ರಿಟೈರ್ಮೆಂಟಿಗೆ ಬೇಕು ಅಂತ ಸೇವ್ ಮಾಡೋದಲ್ಲಿ ಅದನ್ನ ಜನರು ಅರ್ಥ ಮಾಡ್ಕೋಬೇಕು. ಅಬ್ಸಲ್ಯೂಟ್ಲಿ ಸೂಪರ್ ಸರ್. ಇನ್ನು ಮೂರನೇದು ಸೇವಿಂಗ್ಸ್ ಅಂತ ಹೇಳುವಂಥದ್ದು ನನ್ನ ಫ್ಯೂಚರ್ ಅಥವಾ ಭವಿಷ್ಯವನ್ನ ಭದ್ರಗೊಳಿಸುತ್ತೆ. ಸುಳ್ಳು. ಯಾಕೆ ಅಂದ್ರೆ ಸೇವಿಂಗ್ ಮಾಡಬೇಕು, ಭವಿಷ್ಯ ಭದ್ರ ಮಾಡಲ್ಲ. ಅದು ಸೇವಿಂಗ್ಸ್ ಮಾಡಲ್ಲ. ಓಕೆ, ಸೇವಿಂಗ್ಸ್ ಅನ್ನ ಹೂಡಿಕೆ ಮಾಡಬೇಕು. ಓಕೆ, ಅದಕ್ಕೆ ಹೇಳ್ತಾರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ನಿಮಗಿಂತ ಕಷ್ಟಪಡಬೇಕು, ಅದು ದುಡಿಬೇಕು. ಹೌದು. ಅದನ್ನ ನೀವು ಮನೇಲಿ ಇಟ್ಕೊಂಡ್ಬಿಟ್ಟು ಲಾಭ ಮಾಡುತ್ತೆ ಅಂದ್ರೆ, ಈಗ ನಾನು ಮೊನ್ನೆ ನನಗೆ ಹೇಳ್ತಾ ಇದ್ನಲ್ಲ, ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡುವಾಗ ನಮ್ಮ ತಂದೆಗೆ ಒಂದು ಟ್ರಂಕಲ್ಲಿ 2,000 ರೂಪಾಯಿ ಸಿಕ್ಕಿದೆ. ಓಕೆ, 1984 ನಮ್ಮ ಅಜ್ಜ ತೀರೋಗಿದ್ದು. ಓಕೆ, 20 ರೂಪಾಯಿ ನೋಟ್ಗಳು, 100 ನೋಟ್ಗಳು. 1982 ನಮ್ಮ ಅಜ್ಜ ಅದ್ರಲ್ಲಿ ಇಟ್ಟಿದ್ರು 2,000 ರೂಪಾಯಿ. 2,000 ರೂಪಾಯಿ. ಅದನ್ನೇನಾದ್ರು ಸೆನ್ಸೆಕ್ಸ್ ಅಲ್ಲಿ ಅವತ್ತು ಇನ್ವೆಸ್ಟ್ ಮಾಡಿದ್ರೆ ಅದು ಇವತ್ತು 10 ಲಕ್ಷ. 2,000 10 ಲಕ್ಷ ಅವತ್ತು ಅಜ್ಜ ಸೇವ್ ಮಾಡಿ ಇಟ್ಟಿದ್ರು. ಇನ್ವೆಸ್ಟ್ ಮಾಡಿ ಸೇವ್ ಮಾಡಿ ಇಟ್ಟಿಲ್ಲ ಅಂದ್ರೆ ದುಡ್ಡಿನ ಬೆಲೆ ದಿನದಿಂದ ಕಡಿಮೆ ಆಗುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಬೇಕು. ಬರೀ ಸೇವಿಂಗ್ಸ್ ಮಾಡಿದ್ರೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದು ಮಿತ್. ಬಟ್ ಸೇವಿಂಗ್ ಮಾಡದಿದ್ರೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅದು ಕರೆಕ್ಟ್ ಅಲ್ವಾ? ಸೇವಿಂಗ್ಸ್ ಮಾಡಲೇಬೇಕು. ಬಟ್ ಬರೀ ಸೇವಿಂಗ್ ನಿಮ್ಮ ಭವಿಷ್ಯವನ್ನು ಭದ್ರ ಮಾಡಲ್ಲ. ನಾನು ನೋಡಿದ್ದೀನಿ, ನಮ್ಮೂರಲ್ಲೊಬ್ರು ಸದು ಶೆಟ್ರ್ ಅಂತ ಇದ್ರು. ಓಕೆ, ಸದಾನಂದ ಶೆಟ್ರ್ ಅಂತ ಕಾಣ್ತವ್ರು. ಪಾಪ ಕೂಲಿ ಕೆಲಸ ಮಾಡೋರು. ಹೆಂಡತಿಗೆ ಅಕ್ಕಿಯನ್ನ ತೂಕ ಮಾಡಿ ಕೊಡೋರು, ಓಕೆ, ತರಕಾರಿಯನ್ನ ಲೆಕ್ಕ ಮಾಡಿ ಕೊಡೋರು, ಉಳಿತಾಯ ಮಾಡಬೇಕು. ಓಕೆ, ಆ ಮಟ್ಟಕ್ಕೆ ಮಾಡಿ ದುಡ್ಡನ್ನು ಉಳಿತಾಯ ಮಾಡಿ ಇಟ್ಟಿದ್ರು. ಆದರೆ ಏನಾಯಿತು, ಒಂದು ಬ್ಯಾಂಕ್ ಅಕೌಂಟಲ್ಲಿ, ಕೋಆಪರೇಟಿವ್ ಬ್ಯಾಂಕಲ್ಲಿ ಆ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಿರೋದನ್ನು. ಓಕೆ, ಆ ಕೋಆಪರೇಟಿವ್ ಬ್ಯಾಂಕ್ ಮುಚ್ಚೋಗೋಯ್ತು. ಬ್ಯಾಂಕ್ ಕ್ಲೋಸ್. ಅಷ್ಟು ದುಡ್ಡು ಹೋಯ್ತು, ಮುಚ್ಚಿಡ್ಬಿಡ್ತಾ ಮನುಷ್ಯ. ಅಂದರೆ ಸೇವಿಂಗ್ ಮಾಡೋದಲ್ಲ ಬುದ್ಧಿವಂತಿಕೆ. ಅದನ್ನು ಎಲ್ಲಿ ಹೂಡಿಕೆ ಮಾಡ್ತೀವಿ, ಅದನ್ನು ಹೇಗೆ ಭದ್ರ ಮಾಡ್ತೀವಿ. ಎಷ್ಟೋ ಜನ ನಾನು ನೋಡಿದ್ದೀನಿ ದುಡ್ಡನ್ನು ಮನೆ ಲಾಕರಲ್ಲಿ ಸೇವಿಂಗ್ ಮಾಡ್ಕೊತಾರೆ. ಕರೆಕ್ಟ್. ಮೊನ್ನೆ ಈ ಡಿಮಾನಿಟೈಸೇಷನ್ ಆದಾಗ ದುಡ್ಡನ್ನು ಸುಟ್ಟಾಕಿದ್ದಾರೆ. ಹೌದು, ಹೌದು. ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಕನ್ವರ್ಟ್ ಮಾಡೋಕ್ಕೆ ಪಟ್ಟಿದ್ದಾರೆ, ಕಮಿಷನ್ ಕೊಟ್ಟಿದ್ದಾರೆ ಬೇರೆಯವರಿಗೆ. ಕರೆಕ್ಟ್. ಸೊ ನೀವು ಹೂಡಿಕೆ ಮಾಡಬೇಕು, ಸೇವಿಂಗ್ ಮಾಡೋದು ಸಾಕಾಗಲ್ಲ. ಸೂಪರ್. ಇನ್ನು ನೆಕ್ಸ್ಟು, ಹೂಡಿಕೆ ಮಾಡುವಾಗ ಕಾದು ಹೂಡಿಕೆ ಮಾಡೋದೇ ಸಕ್ಸಸ್ನ ಕೀ. ಈ ಮಾರ್ಕೆಟ್ ಟೈಮಿಂಗ್ ಅಂತಾರೆ. ಭಾಳ ಜನ ಅನ್ಕೋತಾರೆ ಸಂಜೆ ಟೈಮಲ್ಲಿ ಇನ್ವೆಸ್ಟ್ ಮಾಡೋದು. ಹೌದು, ಪಾರ್ಷಿಯಲಿ ಕರೆಕ್ಟ್. ಓಕೆ, ಯಾವಾಗ ಇನ್ವೆಸ್ಟ್ ಮಾಡೋದು ಸರಿ ಆಗಲ್ಲ. ಆದರೆ ಅದೊಂದೇ ಆಗಲ್ಲ. ಈಗ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ವಿಚಾರಕ್ಕೆ ಬಂದರೆ, ನಿಮಗೆ ಮಾರ್ಕೆಟ್ ಮೇಲೋಗೋದು ಕೆಳಗಡೆ ಬರೋದು 2 ಫ್ಯಾಕ್ಟರ್ಸ್ ಮೇಲೆ. ಓಕೆ, ಮ್ಯಾಕ್ರೋ ಫ್ಯಾಕ್ಟರ್ಸು, ಮೈಕ್ರೋ ಫ್ಯಾಕ್ಟರ್ಸ್ ಅಂತಾರೆ. ಮ್ಯಾಕ್ರೋ ಫ್ಯಾಕ್ಟರ್ಸ್ ಅಂದರೆ ರಷ್ಯಾ ಉಕ್ರೇನ್ ವಾರ್ ಆಗ್ತದೆ, ಇಮಿಡಿಯೇಟ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಕೊಲ್ಯಾಪ್ಸ್ ಆಗ್ಬೋದು. ಅಥವಾ ಸಡನ್ ಆಗಿ ನಮ್ಮ ದೇಶದಲ್ಲಿ ಮೋದಿ ನೆಕ್ಸ್ಟ್ ವಿನ್ ಆಗಲ್ಲ ಅಂತ ಯಾವುದು ಎಲೆಕ್ಷನ್ ಪ್ರೀಪೋಲ್ ಸರ್ವೆ ಬರುತ್ತೆ. ಅಥವಾ ಇಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಅಂತ ಆಯಿತು. ಅಥವಾ ಶ್ರೀಲಂಕಾದಲ್ಲಿ ಆಗ್ತಿರೋ ಸ್ಟೆಬಿಲಿಟಿ ಇಶ್ಯೂ ಇಂದ ಭಾರತಕ್ಕೆ ಸಮಸ್ಯೆ. ಅಥವಾ ಸಡನ್ ಆಗಿ ಇಂಡಿಯಾ ಚೈನಾ ಬಾರ್ಡ್ರಲ್ಲಿ ಯುದ್ಧ ಶುರು ಆಯಿತು. ಈ ಥರದ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಇಂದ ಸ್ಟಾಕ್ ಪ್ರೈಸ್ಗಳು ಕಡಿಮೆ ಆಗುತ್ತೆ. ಒಂದು ವೇಳೆ ಅದು ತಾತ್ಕಾಲಿಕವಾಗಿದ್ದರೆ ಈ ಕಂಪನಿಗಳ ಫಂಡಮೆಂಟಲ್ ಇನ್ನೂ ಸ್ಟ್ರಾಂಗ್ ಆಗಿದ್ರೆ ಕರೆಕ್ಟ್ ಬೌನ್ಸ್ ಬ್ಯಾಕ್ ಆಗ್ತಾರೆ. ಸೊ ಅಂಥ ಟೈಮಲ್ಲಿ ಕಾದು ಹೂಡಿಕೆ ಮಾಡೋದು ಚಂದ. ಬಟ್ ಈ ಕಂಪನಿಯ ಫಂಡಮೆಂಟಲ್ಸೇ ವೀಕ್, ಕರೆಕ್ಟ್, ಅವರು ಡೌನ್ ಹೋಗಿದ್ದಾರೆ, ಈಗ ನಾವು ಹೋಗಿ ಇನ್ವೆಸ್ಟ್ ಮಾಡ್ತೀವಿ, ಅವ್ರು ಇನ್ನೂ ಡೌನ್ ಹೋಗ್ತಾರೆ. ಅಬ್ಸಲ್ಯೂಟ್ಲಿ ಹೌದು. ಹಾಗೆ ಮಾಡಂಗಿಲ್ಲ. ಟೈಮಿಂಗ್ ಯಾವಾಗ ಮಾಡಬೇಕು ಅಂದರೆ ಈ ಥರದ ಮ್ಯಾಕ್ರೋ ಫ್ಯಾಕ್ಟರ್ಸ್ನ ಗಮನದಲ್ಲಿ ಇಟ್ಕೊಂಡು ಟೈಮಿಂಗ್ ಮಾಡೋದು ಚಂದ. ಬಟ್ ಟೈಮಿಂಗ್ ಮಾಡಿದ ಮೇಲೂ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಕರೆಕ್ಟ್. ಎಷ್ಟೋ ಸರಿ ಏನಾಗುತ್ತೆ ಗೊತ್ತಾ, ಗುಂಪಲ್ಲಿ ಒಂದು ಗೋವಿಂದ ಅಂತಾರಲ್ಲ, ಅದು ಮೇಲ್ ಬರೋಗೂ ಆಗುತ್ತೆ, ಕೆಳಗಡೆ ಹೋಗ್ತದೆ. ಹೌದು, LIC ಎಲ್ಲ ಆಯ್ತಲ್ಲ, ಎಲ್ಲವೂ ಕೆಳಗಡೆ ಬರ್ತಿರುತ್ತೆ. ಈಗ ಎಷ್ಟೋ ಈಗ ಹೊಸದಾಗಿ ಮಾಡ್ತಾರಲ್ಲ ಟೋಪಿ IPOs, ಅವ್ರದ್ದೆಲ್ಲ ಶೇರ್ ಪ್ರೈಸ್ ಕಡಿಮೆ ಆಗಿದೆ. ಅವ್ರೆಲ್ಲ ಹೇಳೋದೇನು ಗೊತ್ತಾ, ಇಡೀ ಮಾರ್ಕೆಟೇ ಡೌನ್ ಆಗಿದೆ, ಗೂಗಲ್ ಶೇರ್ ಕಡಿಮೆ ಆಗಿದೆ, ಮೈಕ್ರೋಸಾಫ್ಟ್ ಶೇರ್ಸ್ ಕಡಿಮೆ ಆಗಿದೆ, ಅಂಥದ್ರಲ್ಲಿ ನಮ್ದು ಹೋಗೋದು ಏನಿದೆ ಅಂತ ಹೇಳ್ತಾರೆ. ತಪ್ಪು. ಇಡೀ ಮಾರ್ಕೆಟ್ ಡೌನ್ ಆಗಿದೆ ಕರೆಕ್ಟು, ಬಟ್ ಆದರೆ ಫಂಡಮೆಂಟಲಿ ವೀಕ್ ಸ್ಟಾಕ್ಸು ಇನ್ಯಾವತ್ತು ಮೇಲೆ ಬರಲ್ಲ. ಅವ್ರು ಕೆಳಗಡೆ ಹೋಗಿದ್ದಾರೆ, ಮತ್ತೆ ಯಾವತ್ತೂ ಬರಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಅಬ್ಸಲ್ಯೂಟ್ಲಿ. ನೀವು ಹೇಳಿದಾಗ ನಂಗೂ ಕೂಡ ನೆನಪಾಯ್ತು. ಯಾಕೆಂತ ಹೇಳಿದ್ರೆ ಈ ಫಂಡಮೆಂಟಲ್ ಎನಾಲಿಸಿಸ್ ಅಂತ ಹೇಳ್ತೀವಲ್ಲ, ಅದನ್ನ ಜನ ಮಾಡಿ ಆಮೇಲೆ ಹೂಡಿಕೆ ಮಾಡಬೇಕು. ಅಬ್ಸಲ್ಯೂಟ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಕೂಡ ಇದೆ. ಸೊ ಆ ಕೆಲವೊಂದು ಕೋರ್ಸ್ಗಳನ್ನ ನೀವು ನೋಡಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ನೀವು ಕೂಡ ಫಂಡಮೆಂಟಲಿ ಆ ಕಂಪನಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ವಾ ಸರ್? ಅದಾದ್ಮೇಲೆ ನೀವು ಹೂಡಿಕೆ ಮಾಡಬೇಕು. ಎಸ್. ಇನ್ನು ನೆಕ್ಸ್ಟ್, NAV ಕಡಿಮೆ ಇರುವಾಗ ಹೂಡಿಕೆಗೆ ಅದು ಸೂಕ್ತ ಸಮಯ ಅಥವಾ ಒಳ್ಳೇದು ಅಂತ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್.
NAV ಅಂದ್ರೆ ಏನು? ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಈ ಮ್ಯೂಚುವಲ್ ಫಂಡಲ್ಲಿ ನಾವು ಹೂಡಿಕೆ ಮಾಡಿದಾಗ ನನಗೊಂದು ಯೂನಿಟ್ ಕೊಡ್ತಾರೆ. ಹೌದು. ಈಗ ನಾನು 10,000 ರೂಪಾಯಿ ಕೊಟ್ಟರೆ ಒಂದು ಯೂನಿಟ್ ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ NAV ಅದರದ್ದು ಒಂದು 100 ರೂಪಾಯಿ ಇದ್ದರೆ 10,000 ರೂಪಾಯಿ ಹೂಡಿಕೆ ಮಾಡಿದ್ರೆ ನನಗೆ 100 ಯೂನಿಟ್ ಸಿಗುತ್ತೆ. ಕರೆಕ್ಟಾ? ಕರೆಕ್ಟ್. NAV ಕಡಿಮೆ ಇದೆ ಅಂದರೆ ಏನರ್ಥ? ಈಗ 10 ರೂಪಾಯಿ NAV ಇದೆ, ಅಲ್ಟಿಮೇಟ್ಲಿ ಏನು ನನಗೆ ಅಲಾಟ್ ಮಾಡುವಾಗ 10 ರೂಪಾಯಿ ಇದೆ ಅಂತ. ಹೌದು. ಅದು NAVಗೂ ಅದ್ರ ಪರ್ಫಾರ್ಮೆನ್ಸ್ಗೂ ಸಂಬಂಧವೇ ಇಲ್ಲ. ಪರ್ಫಾರ್ಮೆನ್ಸ್ ಬರೋದು ಅದರ ಇನ್ವೆಸ್ಟ್ಮೆಂಟ್ ಥೀಸಿಸ್ ಬೇಸಿಸ್. ಓಕೆ. ಎಷ್ಟೋ ಜನ ಹಿಂಗೆ ಮಾಡ್ತಾರೆ, ಶೇರ್ ಪ್ರೈಸ್ ಕಡಿಮೆ ಇದೆ ಅಂತ. ಹೌದು ಹೌದು. ಈಗ 20,000 ರೂಪಾಯಿ ಶೇರ್ ಪ್ರೈಸ್ ಇರೋದಿದೆ ಕಂಪ್ನಿಗಳು. ಕೆಲವು ಕಂಪ್ನಿ ಶೇರ್ ಪ್ರೈಸ್ 1 ರೂಪಾಯಿ ಇದೆ. ಹೌದು. ಹಂಗಂದ ತಕ್ಷಣ 1 ರೂಪಾಯಿ ಚೀಪ್ ಇನ್ವೆಸ್ಟ್ ಮಾಡೋದನ್ನ ಅದು ಡೋಂಗಿ ಕಂಪ್ನಿ, ನಾಳೆ ಕ್ಲೋಸ್ ಆಗೋಗುತ್ತೆ. 1 ರೂಪಾಯಿ ಹೋಗುತ್ತೆ ಅಲ್ಲ, 1 ರೂಪಾಯಿ ಅಂದ್ರೆ 1000 ಮಾಡಿದ್ರೆ 1000 ರೂಪಾಯಿ ಹೋಗುತ್ತೆ. ಚೀಪ್ ಇಸ್ ನಾಟ್ ಗುಡ್ ಆಲ್ವೇಸ್. ಕರೆಕ್ಟ್. ಈ ಚೀಪ್ ಅಂಡ್ ಬೆಸ್ಟ್ ಅಂತಾರಲ್ಲ, ಇನ್ವೆಸ್ಟ್ಮೆಂಟ್ ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಇಲ್ಲ. ಬೆಸ್ಟ್ ಇಸ್ ಆಲ್ವೇಸ್ ಕಾಸ್ಟ್ಲಿ. ಯಾಕಂದ್ರೆ ಇನ್ವೆಸ್ಟ್ ಮಾಡ್ತಿರೋರು ಬುದ್ಧಿವಂತರಿರ್ತಾರೆ. ಅವ್ರು ಸುಮ್ಮನೆ ಯಾವುದೋ ಚೀಪ್ಗೆಲ್ಲ ಹೋಗಿ ಇನ್ವೆಸ್ಟ್ ಮಾಡಲ್ಲ. ಸೊ ಚೀಪ್ ಅಂಡ್ ಬೆಸ್ಟ್ ನೀವು ಶರ್ಟ್ ಕೊಳ್ಳುವಾಗ, ಶೂಸ್ ಕೊಳ್ಳುವಾಗ ಮಾಡ್ಬೋದು ಬೇಕಾದ್ರೆ. ಈ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡುವಾಗ ಬೆಸ್ಟ್ ಅಲ್ಲಿ ಮಾಡಬೇಕು. ಅಂಡ್ ಬೆಸ್ಟ್ ಇಸ್ ಕಾಸ್ಟ್ಲಿ. ಅದಕ್ಕೊಂದು ಅಪ್ರೋಪ್ರಿಯೇಟ್ ರೇಟ್ ಇದ್ದೇ ಇರುತ್ತೆ. ಸೊ ಚೀಪ್ ಅಂತ ಇರಲ್ಲ. ಸೊ NAV ಕಡಿಮೆ ಇದೆ ಅಂತ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಹೂಡಿಕೆಯ ಡೈವರ್ಸಿಫಿಕೇಶನ್ ಅಂತ ಹೇಳಿದಾಗ ಜಾಸ್ತಿ ಫಂಡ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ. ಹೌದು, ಇದು ಆಕ್ಚುಲಿ ದೊಡ್ಡ ತಪ್ಪು. ಸಿಕ್ಕಾಪಟ್ಟೆ ಹೌದು ಸುಳ್ಳು. ಸಿಕ್ಕಾಪಟ್ಟೆ ಜನ ಏನ್ ಮಾಡ್ತಾರೆ, 15 ಮ್ಯೂಚುವಲ್ ಫಂಡ್ 20 ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಹೂಡಿಕೆ ಮಾಡುವಾಗ ಡೈವರ್ಸಿಫಿಕೇಶನ್ ಮಾಡಿ ಅಂತ ಹೇಳ್ತಾರಲ್ಲ. ಹೆಚ್ಚಂದ್ರೆ 8 ಮ್ಯೂಚುವಲ್ ಫಂಡ್, 5 ರಿಂದ 6 ಐಡಿಯಲ್. ಓಕೆ. ಹೆಚ್ಚಂದ್ರೆ 8. 8 ಮೇಲೆ ಮಾಡ್ಲೇಬೇಡಿ. ಅದು ಡಿವೈಡ್ ಆಗಬೇಕು. ಲಾರ್ಜ್ ಕ್ಯಾಪ್ 2, ಮಲ್ಟಿ ಕ್ಯಾಪ್ 2, ಸ್ಮಾಲ್ ಕ್ಯಾಪ್ 2. ಬೇಕು ಅಂದ್ರೆ 3 ಲಾರ್ಜ್ ಕ್ಯಾಪ್, ಮಲ್ಟಿ ಕ್ಯಾಪ್ 2, ಸ್ಮಾಲ್ ಕ್ಯಾಪ್ 2. ಅದು ಜಾಸ್ತಿ ಆಯ್ತು. ನನ್ನ ಪ್ರಕಾರ 1 ಲಾರ್ಜ್ ಕ್ಯಾಪ್, 1 ಮಲ್ಟಿ ಕ್ಯಾಪ್, 1 ಸ್ಮಾಲ್ ಕ್ಯಾಪ್. ಮೂರೇ ಜಾಸ್ತಿ ಬೇಡ, ವೇಸ್ಟ್ ಅದು. 5 ಐಡಿಯಲ್. ಓಕೆ. 8ಕ್ಕಿಂತ ಜಾಸ್ತಿ ಮಾಡಲೇಬೇಡಿ, ಮೂರ್ಖತನ. ಸೂಪರ್. ಇನ್ನು ನೆಕ್ಸ್ಟ್, ಇದು ಬಹುಶಃ ತುಂಬಾ ಜನರಿಗೆ ಅನ್ವಯವಾಗುವಂಥದ್ದೇ. ತುಂಬಾ ಜನ ಅನ್ಕೊಂಡಿರ್ತಾರೆ ಕೂಡ ಇದು ನಿಜ ಅಂತಾನೆ. ಲೈಫ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಒಳ್ಳೆ ಹೂಡಿಕೆ ಅಥವಾ ಒಳ್ಳೆ ಇನ್ವೆಸ್ಟ್ಮೆಂಟ್? ಮೂರ್ಖರ ಸಂತೆ. ಮೂರ್ಖರು ಮಾತ್ರ ಹೇಳೋದು ಇದು ಒಳ್ಳೆ ಹೂಡಿಕೆ ಅಲ್ಲ. ಲೈಫ್ ಇನ್ಶೂರೆನ್ಸು ಅದೊಂದು ಸೆಕ್ಯೂರಿಟಿ ಗಾರ್ಡಿಗೆ ಸಂಬಳ ಕೊಟ್ಟೆ. ನಾನು ನಾಳೆ ಯಾರು ಕಳ್ಳರು ಬಂದ್ರೆ ಕಾಪಾಡಯ್ಯ ಅಂತ, ನಾನು ಸತ್ತೋದ್ರೆ ನನ್ನ ಫ್ಯಾಮಿಲಿ ದುಡ್ಡು ಕೊಡಯ್ಯ ಅಂತ, ಕೈಕಾಲು ಮುರ್ಕೊಂಡ್ರೆ ಕಾಂಪನ್ಸೇಷನ್ ಕೊಡಯ್ಯ ಅಂತ, ಕಾಯಿಲೆ ಬಂದ್ರೆ ಕಾಂಪನ್ಸೇಷನ್ ಕೊಡಯ್ಯ ಅಂತ. ಅಲ್ಲಿ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನಮ್ಮ ದೇಶದಲ್ಲಿ ಏನಾಗಿದೆ, ಎಲ್ಲ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳು ಇನ್ಶೂರೆನ್ಸ್ ಸೆಲ್ ಮಾಡೋದು ಬಿಟ್ಟು ಇನ್ವೆಸ್ಟ್ಮೆಂಟು, ಸೇವಿಂಗ್ಸು, ಪೆನ್ಷನ್ ಸೆಲ್ ಮಾಡ್ತಾರೆ. ಅವ್ರು ಮೂರ್ಖತನ. ಹೌದು. ಇದನ್ನು ತಪ್ಪಿಸ್ಬೇಕು, ಬಟ್ ಯಾರು ಕೂಡ ಅದನ್ನು ಮಾಡಬೇಡಿ. ಅಬ್ಸಲ್ಯೂಟ್ಲಿ. ಈ ವಿಚಾರ ಮಾತನಾಡಿದಾಗ ನಾನು ಹೇಳಲೇಬೇಕು ವೀಕ್ಷಕರಿಗೆ, ನಮ್ಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ನಾನು ಸುಧೀರ್ ಸರ್ ಜೊತೆಗೆ ಒಂದು ಇಂಟರ್ವ್ಯೂ ಮಾಡಿದ್ದೀನಿ. ಅದನ್ನು ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ವಿಡಿಯೋ. ಸರ್ ನೆಕ್ಸ್ಟು, ತುಂಬ ಜನ ಇದನ್ನು ಕೂಡ ಅಂದ್ಕೊಂಡಿರ್ತಾರೆ, ಯಾಕಂದರೆ ಇತ್ತೀಚೆಗೆ ಮ್ಯೂಚುವಲ್ ಫಂಡು ಅಥವಾ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಮ್ಯೂಚುವಲ್ ಫಂಡ್ಸ್ ಅಂದರೆ ಶೇರ್ಸು 100% ತಪ್ಪು. ಮ್ಯೂಚುವಲ್ ಫಂಡ್ಸ್ಗಳು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಟ್ ಬರೀ ಶೇರ್ಸ್ ಅಲ್ಲ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಗೋಲ್ಡ್ ETFs ಇದಾವೆ, ಅಥವಾ ಡೆಟ್ ಸೆಕ್ಯೂರಿಟೀಸ್ ಅಲ್ಲಿ ಡಿಬೆಂಚರ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟು ಇದಾವೆ. ಸೊ ಹಾಗಾಗಿ ದಟ್ಸ್ ರಾಂಗ್. ಡಿವಿಡೆಂಟ್ ಪ್ಲಾನು ಗ್ರೋತ್ ಪ್ಲಾನ್ಗಿಂತ ಒಳ್ಳೇದು ಅಂತ? ನೋ, ತಪ್ಪು. ಯಾಕೆಂದ್ರೆ ಡಿವಿಡೆಂಟ್ ಪ್ಲಾನ್ ಏನಾಗುತ್ತೆ, ನಾನು 10 ರೂಪಾಯಿ NAV ಇನ್ವೆಸ್ಟ್ ಮಾಡಿ, ಹೌದು, ಈಗ 15 ಆಯ್ತು. ಡಿವಿಡೆಂಟ್ ಪ್ಲಾನ್ ಅಲ್ಲಿ ಏನ್ ಮಾಡ್ತಾರೆ, ಅದ್ರಲ್ಲಿ 2 ರೂಪಾಯಿ ನಿಮ್ಗೆ ಡಿವಿಡೆಂಟ್ ಅಂತ ಕೊಡ್ತಾರೆ. ಈಗ NAV 13 ರೂಪಾಯಿ ಬಿತ್ತು. ಕರೆಕ್ಟ್. ಗ್ರೋತ್ ಪ್ಲಾನ್ ಅಲ್ಲಿ 15 ಇರುತ್ತೆ, ಈಗ 16-17 ಬೆಳ್ಕೊಂಡು ಹೋಗುತ್ತೆ. ಸೊ ನಿಮ್ಗೆ ದುಡ್ಡನ್ನು ತೆಗೆದಷ್ಟು ನಿಮ್ಗೆ ಕಾಂಪೌಂಡಿಂಗ್ ಎಫೆಕ್ಟ್ ವರ್ಕ್ ಆಗಲ್ಲ. ಅವಶ್ಯಕತೆ ಇದ್ದು ಯಾರೋ ರಿಟೈರ್ಡ್ ಪೀಪಲ್ಲು ಪಾಪ ಅವರಿಗೆ ತಿಂಗಳ ದುಡ್ಡು ಬೇಕು ಅಂತ ಮಾಡಿದ್ರು ಓಕೆ. ಆದ್ರೂ ನನ್ನದು ಟ್ಯಾಕ್ಸ್ ಲೆಕ್ಕದಲ್ಲಿ ಹೋದ್ರೆ ಇಟ್ಸ್ ನಾಟ್ ಎ ವೈಸ್ ಇನ್ವೆಸ್ಟ್ಮೆಂಟ್. ಸೊ ಶೇರ್ಸ್ ಅಲ್ಲೂ ಕೂಡ ಇದು ಒಳ್ಳೇದಲ್ಲ ಅಂತ ಹೇಳ್ತೀರಾ? ಶೇರ್ಸ್ ಅಲ್ಲಿ ಡಿವಿಡೆಂಟ್ ಅಂದ್ರೆ ಅದು ಬೇರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಶೇರ್ಸ್ ಡಿವಿಡೆಂಟ್ ಬೇರೆ. ಅದು ನಾನು ಇನ್ವೆಸ್ಟ್ ಮಾಡುವಾಗ ಒಳ್ಳೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಮಾಡಿದ್ರೆ ನಂಗೆ ಡಿವಿಡೆಂಟ್ ಕೊಡ್ತಾರೆ, ಅದು ಬಿಡಿ. ಮ್ಯೂಚುವಲ್ ಫಂಡ್ ವಿಚಾರಕ್ಕೆ ಬಂದಾಗ ಗ್ರೋತ್ ಆಪ್ಷನ್ ಇಸ್ ಫಾರ್ ಬೆಟರ್. ಯಾಕೆ ಅಂದ್ರೆ ನೀವು ಡಿವಿಡೆಂಟ್ ಅಲ್ಲಿ ನೀವು ಟ್ಯಾಕ್ಸ್ ಜಾಸ್ತಿ ಕೊಡ್ತೀರಿ,
ಡಿವಿಡೆಂಡ್ ಆಪ್ಷನ್ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಕೊಡ್ತೀರಿ. ಸೊ ಹಾಗಾಗಿ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಗ್ರೋತ್ ಪ್ಲಾನ್ ಬೆಸ್ಟ್. ಇನ್ನು ಇಲ್ಲೂ ಕೂಡ ಅಷ್ಟೇ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವೇನಾದ್ರು ಹೊರಟ್ರೆ ಫ್ರೀಡಮ್ ಆಪ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಕೋರ್ಸ್ ಇದೆ. ನೀವು ಯಾರ ಸಹಾಯವನ್ನು ಕೂಡ ಪಡ್ಕೊಳ್ಳೋದು ಬೇಡ, ಅದನ್ನ ನೋಡ್ಬಿಟ್ಟು ನೀವೇ ಮ್ಯೂಚುವಲ್ ಫಂಡ್ ಯಾವ್ದು ಬೆಸ್ಟ್ ಅಂತ ನೋಡಿ ಇನ್ವೆಸ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸರ್, ಇದೊಂದು ದೊಡ್ಡ ಮಿತ್ ಅಂತಾನೆ ಹೇಳಬೇಕು. ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ SIP ಅನ್ನ ಸ್ಟಾಪ್ ಮಾಡಬೇಕು ಅಂತ. ಇದು ಆಕ್ಚುಲಿ ಎರಡು ರೀತಿ ಹೇಳ್ತಾರೆ. ಮಾರ್ಕೆಟ್ ಮೇಲೆ ಹೋದ ತಕ್ಷಣ SIP ಸ್ಟಾಪ್ ಮಾಡಬೇಕು, ಅಥವಾ ಮಾರ್ಕೆಟ್ ಕೆಳಗಡೆ ಬಂದ ತಕ್ಷಣ SIP ಸ್ಟಾಪ್ ಮಾಡಬೇಕು. ಹೌದು. SIP ಲಾಂಗ್ ಟರ್ಮ್, ಓಕೆ, ಅದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್, ಅದನ್ನ ಮೂರ್ ದಿನಕ್ಕೆಲ್ಲ ಮಾಡೋದಲ್ಲ. ಸೊ ನೀವು ನಿಮ್ಮ ಪಾಡಿಗೆ ನಾವು ಹಾಕ್ತಾ ಇದ್ದೀವಿ, ಅದು ಆವ್ರೇಜ್ ಆಗುತ್ತೆ, ಒಂದೊಂದಿನ ಬರುತ್ತೆ. ಬಟ್ ಒಂದ್ ವೇಳೆ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ, ಶೇಷನ್ಗೆ ಇನ್ನೊಂದು 20 ತಿಂಗಳು ಬಿಟ್ಟು 2 ವರ್ಷ ಬಿಟ್ಟು ಬೈಕ್ ಕಾರ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು, ತಿಂಗಳ 10,000 ರೂಪಾಯಿ SIP ಮಾಡ್ತೀವಿ. ಈಗ ಮಾರ್ಕೆಟ್ ಮೇಲೆ ಹೋಗಿದೆ, ನೀವು 20 ತಿಂಗಳು ಕಟ್ಟಿದ್ದೀರಿ, 2 ಲಕ್ಷ ಕಟ್ಟಿದ್ದೀರಿ, ಅದೀಗ 2,50,000 ಆಗಿದೆ. ನಿಮ್ಗೆ ಈಗ ಇನ್ನೊಂದು 2-3 ತಿಂಗಳಲ್ಲಿ ದುಡ್ಡು ಬೇಕು ಕಾರ್ ತಗೊಳ್ಳೋದು. ನಿಮ್ಗೆ ಗೊತ್ತಾಗಿದೆ ರಷ್ಯಾ ಉಕ್ರೇನ್ ವಾರ ಹೋಗುವ ಚಾನ್ಸಸ್ ಇದೆ, ಹಾಗಾಯ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್. ತಗೊಂಬಿಡಿ. ಈಗ ಮ್ಯೂಚುವಲ್ ಫಂಡ್ ಇಂದ ದುಡ್ಡು 2.5 ಲಕ್ಷ ತಗೊಂಬಿಡಿ. ಯಾಕಂದ್ರೆ ಇನ್ನ ಡೌನ್ ಆಯ್ತು ಅಂದ್ರೆ ಮತ್ತದು ವಾಪಸ್ 2 ಲಕ್ಷ ಆಗಕ್ಕೆ ನೀವು 6 ತಿಂಗಳು 8 ತಿಂಗಳು ಕಾಯ್ಬೇಕು. ಸೊ ಆ ಟೈಮಲ್ಲಿ ತಗೊಳ್ಳಿ. ಲಾಂಗ್ ಟರ್ಮಿಗೆ ಯಾರು ಇನ್ವೆಸ್ಟ್ ಮಾಡಿದ್ರಿ ಚಿಂತೆನೇ ಮಾಡಬೇಡ್ರಿ, ಬಿಟ್ಬಿಡಿ. ಅದು ಪಡಿ ಇಲ್ಲ, ತುಂಬಾ ಜನ ಹೇಳ್ತಾ ಇರ್ತಾರೆ SIP ಹಾಕುವಂತವ್ರು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾನೆ ಇರ್ತಾರೆ. ಸೊ ಒಂದ್ಸರ್ತಿ ಮಾರ್ಕೆಟ್ ಮೇಲೆ ಹೋದಾಗ ಜಾಸ್ತಿ ಕಾಣಿಸುತ್ತೆ, ಕೆಳಗಡೆ ಬಂದಾಗ ಅಯ್ಯೋ ಇಷ್ಟು ವರ್ಷ ಕಾದಿದ್ದು ವೇಸ್ಟ್ ಆಯ್ತಲ್ಲ, ಅವಾಗ ನಾವು ತಗೊಂಡ್ಬಿಡ್ಬೋದಲ್ಲ ಮೇಲೆ ಹೋದಾಗ, ಆ ತರದ್ದೆಲ್ಲ ಮಾತಾಡ್ತಾರೆ. ಬಟ್ ಲಾಂಗ್ ಟರ್ಮ್ ಅಂತ ಹೇಳಿದಾಗ ಹಂಗೆ ಬಿಟ್ಬಿಡೋದು ಬೆಸ್ಟ್. ಸೂಪರ್ ಸರ್. ಇನ್ನು ಫೈನಲಿ ಟಾಪ್ ರೇಟೆಡ್ ಫಂಡ್ಗಳು ಒಳ್ಳೆ ರಿಟರ್ನ್ ಕೊಡ್ತವೆ ಅಂತ. ಈ ರೇಟಿಂಗ್ ಇದೆಯಲ್ಲ ಯಾರು ಕೊಡ್ತಾರೆ? ಇದನ್ನ ಕೊಡೋದು ಏಜೆನ್ಸಿಗಳು. ಹೌದು, ಅಲ್ಲೂ ಲಂಚ ತಗೊಂಡು ಬರ್ತಾರೆ. ಇನ್ಫ್ಯಾಕ್ಟ್ ನಿಮ್ಗೆ ಗೌರ್ಮೆಂಟ್ ಅಲ್ಲಿ ಮಾತ್ರ ಕರಪ್ಷನ್ ಇರೋದಲ್ಲ, ಇಲ್ಲೂ ಕರಪ್ಷನ್ ಇದೆ ರೇಟಿಂಗ್ ಕೊಡೋದಕ್ಕೂ. ಹೌದು. ಸೊ ಹಾಗಾಗಿ ಬರೀ ರೇಟಿಂಗ್ ಒಂದು ಮಾನದಂಡ. ಅದು ರೇಟಿಂಗ್ ಜೊತೆಗೆ ಬೇರೆ ಬೇರೆ ವಿಚಾರಗಳು ನಮ್ಮ ಫ್ರೀಡಮ್ ಆಪ್ ಅಲ್ಲಿ ಇರುವ ಮ್ಯೂಚುವಲ್ ಫಂಡ್ ಕೋರ್ಸ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ದಯವಿಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಮಾನದಂಡಗಳನ್ನ ಗಮನದಲ್ಲಿಟ್ಕೋಬೇಕು. ಎಕ್ಸ್ಪೆನ್ಸ್ ರೇಷಿಯೋ, AUM ಎಷ್ಟಿದೆ, ಫಂಡ್ ಮ್ಯಾನೇಜರ್ ಯಾರು, ಲಾಸ್ಟ್ 5 ಇಯರ್ ರಿಟರ್ನ್ಸ್ ಏನಿದೆ, ಅಥವಾ ಬೆಂಚ್ ಮಾರ್ಕ್ ಏನಿದೆ, ಇದೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಡಿಸೈಡ್ ಮಾಡಬೇಕು. ಬರೀ ನಿಮ್ಗೆ ರೇಟಿಂಗ್ ಯಾರ್ದೋ ಕೊಟ್ಟಿದ್ದು ಮಾಡ್ಬೇಕು. ಯಾರೇ ರೇಟಿಂಗ್ ಕೊಟ್ಟರು ಕೂಡ ನೀವೇ ಅದನ್ನ ನಿಮ್ದೇ ಒಂದು ರೇಟಿಂಗ್ ಕೊಡ್ಬೇಕು. ಅಬ್ಸಲ್ಯೂಟ್ಲಿ ಸರ್. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಈ ತರದ ಮಿತ್ಸ್ ಬಹಳಷ್ಟು ಇದಾವೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಬಹಳಷ್ಟು ಜನ ಹೂಡಿಕೆಯ ವಿಚಾರದಲ್ಲಿ ಈ ತರದ ಕಟ್ಟುಕತೆಗಳನ್ನೇ ಸತ್ಯ ಅಂತ ಹೇಳಿ ನಂಬ್ಕೊಂಡಿರ್ತಾರೆ. ಸೊ ಈಗ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳುವಂಥದ್ದು ನಿಮಗೂ ಕೂಡ ಅರ್ಥ ಆಗಿರುತ್ತೆ. ಅದನ್ನ ನೋಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಆಮೇಲೆ ಯಾವುದೇ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ಅದು ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಅಥವಾ ಇನ್ಶೂರೆನ್ಸೇ ಇರ್ಬೋದು, ನೀವು ಸರಿಯಾಗಿ ತಿಳ್ಕೊಂಡು ಬೇರೆಯವರು ಹೇಳಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಮಾಡೋದಕ್ಕೆ ಹೋಗ್ಬೇಡಿ. ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆಪ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೋರ್ಸ್ಗಳಿದಾವೆ. ನೀವು ಕೃಷಿ ಮಾಡಬೇಕು ಅಂದ್ರೆ ಅದಕ್ಕೂ ಕೋರ್ಸ್ ಇದಾವೆ, ಬಿಸ್ನೆಸ್ ಮಾಡಬೇಕು ಅಂದ್ರೆ ಅದಕ್ಕೂ ಕೋರ್ಸ್ ಇದಾವೆ. 820ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಿ ಡೆಫಿನೆಟ್ಲಿ ನಿಮ್ಮ ಜೀವನವನ್ನ ಉತ್ತಮಗೊಳಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇನ್ನೊಂದು ವೀಕ್ಷಕರೇ, ಈಗಾಗಲೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದೀರಾ. ಈ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಎಷ್ಟೊಂದು ಕಟ್ಟುಕತೆಗಳಿದಾವೆ ಅಂತ ಹೇಳೋದು ನಿಮಗೂ ಕೂಡ ಅರ್ಥ ಆಗಿರುತ್ತೆ. ಅದೇ ತರ ಇನ್ನೊಬ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಲೇಬೇಕು. ಮಾಡಿ ಅವ್ರಿಗೂ ಕೂಡ ಇದು ಸಹಾಯ ಆಗುತ್ತೆ. ಆಲ್ ದಿ ಬೆಸ್ಟ್.